ಏನ್ರಿ ಇದು? ಬಯಸಿ ಬಯಸಿ ಹೆತ್ತ ಮಗು ಅಲ್ಪಾಯುಷಿನ? ಜ್ಯೋತಿಷ್ರೆ, ಇನ್ನೊಂದ್ಸಲ ನೋಡಿ. ಗ್ರಹಗತಿಗಳು ಆ ಕಡೆ ಈ ಕಡೆ ಆಗಿರ್ಬೋದಲ್ವಾ? ಇನ್ನೂ 100 ಸಲ ನೋಡಿದ್ರು ಅಷ್ಟೇ ಕಣಮ್ಮ. ನಿನ್ನ ಮಗನ ಹಣೆ ಬರಹ ಬದಲಾಯಿಸೋಕ್ಕಾಗಲ್ಲ. ಏನೇ ಬದಲಾದ್ರೂ ಗ್ರಹಗಳು ಸರಿಯಾಗಿ ಚಲನೆಯಲ್ಲೇ ಇರ್ತವೆ. ಹೋಗ್ಲಿ, ಇದಕ್ಕೇನಾದ್ರೂ ಪರಿಹಾರ ಇದ್ರೆ ಹೇಳಿ. ಎಷ್ಟಾದ್ರೂ ಖರ್ಚಾಗಲಿ, ನೆರವೇರಿಸೋಣ. ನಾನು ಬೇರೆ ಜ್ಯೋತಿಷಿಗಳ ಹಾಗಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು ವಿಶ್ವನಾಥ್ರೆ. ಸುಮ್ಮನೆ ಏನೇನೋ ಹೇಳಿ ಪರಿಹಾರಕ್ಕೆ ಅಂತ ದುಡ್ಡು ಕೇಳೋ ವ್ಯಕ್ತಿ ನಾನಲ್ಲ. ಇವನ ಆಯುಷ್ ವೃದ್ಧಿಗೆ ಯಾವ ಪರಿಹಾರವೂ ಇಲ್ಲ. ಹಾಗೇನಾದರೂ ನೀವು ಬೇರೆಯವ್ರ ಹತ್ರ ಮಾತು ಕೇಳಿಕೊಂಡು ಯಜ್ಞ ಪಜ್ಞ ಅಂತ ಮಾಡಿದ್ರೆ ಸುಮ್ಮನೆ ದುಡ್ಡು ಕಳ್ಕೊತೀರ ಅಷ್ಟೇ. ಅಲ್ಪಾಯುಷಿ ಅಂದರೆ ಇನ್ನೆಷ್ಟು ವರ್ಷ ಬದುಕಿರುತ್ತೆ ಮಗು? ಈ ಮಗುಗೆ 5 ವರ್ಷ 5 ದಿನ ಅಷ್ಟೇ ಬದುಕು. ಅದನ್ನ ಮೀರಿ ಬದುಕಿದ್ರೆ ಆ ಮಗು ಮೃತ್ಯುಂಜಯ ಆಗುತ್ತೆ. ಅದಕ್ಕೆ ದೇವ್ರ ಲೀಲೆ ಆಗಬೇಕು ಅಷ್ಟೇ. ಅಮ್ಮ ಅಳ್ಬೇಡಿ. ಕಷ್ಟ ಇದೆ ಅಂದಮೇಲೆ ಅದಕ್ಕೆ ಸರಿಯಾಗಿ ಪರಿಹಾರವೂ ಇರುತ್ತೆ. ಆ ದೇವ್ರು ದಾರಿ ತೋರಿಸ್ತಾನೆ. ನಿಮ್ಮ ಮಗನ ಪರಿಸ್ಥಿತಿ, ಆ ಮಾರ್ಕಂಡ್ಯ ಪರಿಸ್ಥಿತಿ ಎರಡು ಒಂದೇ. ಅವನು ಮೃತ್ಯುನ ಜಯಿಸಿ ಮೃತ್ಯುಂಜಯನೇ ಆಗ್ತಾನೆ. ಏನಾಗ್ತಾನೋ ಏನೋ, ನನಗಂತೂ ದಿನೇ ದಿನೇ ಭಯ ಜಾಸ್ತಿ ಆಗ್ತಾ ಇದೆ.